ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹ್ಯಾಪಿ ಸಂಡೇ. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ಹೇಳ್ತೀನಿ. ನಾಟಿ ಸ್ಟೈಲ್ ಮಟನ್ ಗ್ರೇವಿ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಮಟನ್ ತೊಗೊಂಡು ಬಂದಿದ್ದೀನಿ. 2 ಮಂತ್ ಬ್ಯಾಕ್ ಆಯಿತು, 2-3 ಮಂತ್ ಆಯಿತು ಮಟನ್ ತೊಗೊಂಡ್ಬಂದು. ಹೊಸ್ತಡಕು ದಿನ ಏನೂ ತಿನ್ನಿಲ್ಲ. ಸೊ ಹಾಗಾಗಿ ಇವತ್ತು 1/2 kg ಮಟನ್ ತೊಗೊಂಡು ಬಂದಿದ್ದೀನಿ. 900 rupees ಅಂತ kg ಅಮ್ಮ. ಮೇಕೆದು ಅರ್ಧ kg ತೊಗೊಂಡು ಬಂದಿದ್ದೀನಿ ಗೈಸ್. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಸಾಂಬಾರು ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಒಂದು ಅರ್ಧ ಪೀಸು, 1 ಟೊಮಾಟೊ, ಇದಿಷ್ಟು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದು ಒಗ್ಗರಣೆಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋಗ್ಬಿಟ್ಟಿದೆ ಬಿಸಿಲಲ್ಲಿ, ಫ್ರಿಜ್ಜಲ್ಲಿ ಇಟ್ರು. ಪುದೀನ ಸ್ವಲ್ಪ, ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು 10 ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಕಾಳು. ಇದು ನಮ್ಮ ಊರಲ್ಲಿ ಬೆಳೆದಿರೋದು ಕೊತ್ತಂಬರಿ ಕಾಳು ನೋಡಿ. ಎಷ್ಟು ಊರಲ್ಲಿ ಇದು ನಾಟಿ ಸ್ಟೈಲು. ಇದು ನನ್ನ ಕಸಿನ್ ಅಕ್ಕ ಇದ್ದಾರೆ ಊರಲ್ಲಿ, ಅವರು ಕೊಟ್ಟಿದ್ದು ನನಗೆ ಪೆಪ್ಪರು. ಇದು ಅಷ್ಟೇ ನಾಟಿ ಸ್ಟೈಲು. ಆಮೇಲೆ ಜೀರಿಗೆ, ಇದು ಚಕ್ಕೆ ಲವಂಗ 1 3, ಲವಂಗ 1 3, ಇದು ಏಲಕ್ಕಿ ಒಂದೇ ಒಂದು ಏಲಕ್ಕಿ, ಆಮೇಲೆ ಒಂಚೂಷ್ಟು ಕೊಬ್ಬರಿ. ಇದನ್ನೆಲ್ಲ ಎಣ್ಣೆಲಿ ಹುರ್ಕೊಂಬಿಡೋಣ. ನೋಡಿ ಏನೇನು ಬೇಕು ಅಂತ ನೋಡಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಕಾದಿದೆ. ಹಾಕ್ಬಿಡೋಣ ಚೆನ್ನಾಗಿ ಬಾಡಿಸ್ಬೇಕು. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಮೆಣಸಿನ್ಕಾಯಿ ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕಂದರೆ ಸೀದೋಗ್ಬಿಡುತ್ತೆ ಅದಕ್ಕೆ. ಕೊತ್ತಂಬರಿ ಕಾಳು, ಕೊಬ್ಬರಿ, ಪ್ಲಸ್ ಬೆಳ್ಳುಳ್ಳಿ ಹಾಕ್ಬಾರ್ದು. ಬೆಳ್ಳುಳ್ಳಿ ಯಾವತ್ತೂ ಒಗ್ಗರಣೆಗೆ ಹಾಕ್ಬಾರ್ದು, ಯಾಕಂದರೆ ಹಸಿದೇ ರುಬ್ಬಬೇಕು, ಅದೇ ಅಂದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ನಾನು ಹಸಿಗೆ ಹಾಕೊಂಡು ಹಂಗೆ ಜಾರ್ಗೆ ಹಾಕ್ಬಿಡ್ತೀನಿ ಇದನ್ನು. ಇದು ನಾಟಿ ಸ್ಟೈಲ್ ಮಾಡ್ತಾಯಿರೋದು ಇವಾಗ ನಾನು. ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಬಾಡಿದೆ ಎಲ್ಲ ರುಬ್ಕೊಂಬಿಡೋಣ ಗೈಸ್. ಮಸಾಲೆ ರೆಡಿ, ಘಮ ಘಮ ಅಂತ ಇದೆ ಮಸಾಲೆ. ಕುಕ್ಕರ್ ಇಟ್ಕೊಂಬಿಡಿ. ಕುಕ್ಕರ್ ಇಟ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ಮು, ಸೊ ಹಾಗಾಗಿ ಪಾತ್ರೆಯಲ್ಲಿ ಇಡೋಕ್ಕಾಗಲ್ಲ, ಕುಕ್ಕರಲ್ಲೇ ಇಡೋಣ. ಸ್ವಲ್ಪ ಆಯಿಲ್, ಆನಿಯನ್ ಹಾಕ್ಬಿಡೋಣ, ಹಂಗೆ ಹಾಕ್ಬಿಡೋಣ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ.